2016 ನಂತರ ನನಗೆ ಕಾಲ್ ಗ್ಯಾಂಗ್ರೀನ್ ಆಗುತ್ತೆ. ಗ್ಯಾಂಗ್ರೀನ್ ಆದಾಗ ನಾನು ಮನೆಯಲ್ಲಿ ಕುತ್ಕೊಂಡಿರ್ತೀನಿ. ಸೊ ಈ ಕಂಪನಿ ಶುರು ಮಾಡುವಾಗ ಕೂಡ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಈ ಕಂಪನಿಯನ್ನು ಪ್ರಾರಂಭ ಮಾಡಿದೆ. ಇವತ್ತು 50 ಲಕ್ಷದಲ್ಲಿ ಈ ಕಂಪನಿಯನ್ನು ರನ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ಮೆಂಟಲ್ಲಿ. ಈಗ ಭಾರತ ದೇಶದಲ್ಲಿ ಒಟ್ಟು 806 ಜಿಲ್ಲೆಗಳಿದೆ. 806 ಜಿಲ್ಲೆಗಳಿಗೂ ಈ ಕಂಪನಿಯನ್ನು ವಿಸ್ತರಿಸುವಂಥ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀನಿ. 2170 ಕೋಟಿ ಪ್ರಾಜೆಕ್ಟ್ ಇದು ನಾನು ಮಾಡೋವಂಥದ್ದು. ಇದರಿಂದ ಸುಮಾರು 90,000ರಿಂದ 1 ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ಎಷ್ಟೋ ಜನ ಇದನ್ನು ನಾನು ಹೇಳಿದಾಗ ನಂಬ್ತಾ ಇಲ್ಲ. ಇವನೇನೋ ಭ್ರಮೇಲೆ ಇದ್ದಾನೆ, ಇವನು ಗೊತ್ತಾಗ್ತಾ ಇಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊತಾ ಇದ್ದಾರೆ. ಬಟ್ ಐ ಹ್ಯಾವ್ ಎ ಗ್ರೇಟ್ ವಿಷನ್, ಐ ಹ್ಯಾವ್ ಎ ಕ್ಲಾರಿಟಿ. ಸೊ ಐ ಆಮ್ ಗೋಯಿಂಗ್ ಟು ಡೂ ದಿಸ್. ಎಸ್, ಪ್ರಾಜೆಕ್ಟಲ್ಲಿ ನಾವೀಗ ಆಲ್ರೆಡಿ 8 ಥರ ಅಡಿಗೆ ಎಣ್ಣೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಸಾಸಿವೆ ಹಾಗೂ ಹರಳೆಣ್ಣೆ ಇದೆಲ್ಲವನ್ನು ಟ್ರೆಡಿಷನಲ್ ಮೆಥಡಲ್ಲಿ ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಹೇಗೆ ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ರು ಆ ರೀತಿ ಮೆಥಡಲ್ಲಿ ಮಾಡ್ತಾ ಇದ್ದೀವಿ. ಝೀರೋ ಇನ್ವೆಸ್ಟ್ಮೆಂಟ್ ಅಂದರೆ ನೋಡಿ, ಇಲ್ಲಿ ಮಾಡ್ಲಿಕ್ಕೆ ಬೇಕಾಗಿರುವಂಥದ್ದು ಛಲ, ಇಚ್ಛಾಶಕ್ತಿ. ಮಾಡಬೇಕು ಅನ್ನೋ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಸೊ ನಮ್ಗೆ ಏನೇನು ಬೇಕೋ ಅದೆಲ್ಲ ತಾನೇ ಕೈಗೂಡುತ್ತೆ. 1200 ಲೀಟರ್ಷ್ಟು ಎಣ್ಣೆ ಹೋಗ್ತಾ ಇದೆ ಈಗ ಆಲ್ರೆಡಿ. ನನ್ನ ಒಂದು ಪ್ರೆಸೆನ್ಸ್ ಮಿಡ್ಲಲ್ಲಿ ಏನಾಯಿತು, 2023ರಲ್ಲಿ ಮತ್ತೆ ನನಗೆ ರೈಟ್ ಲೆಗ್ ಗ್ಯಾಂಗ್ರೀನ್ ಆಗಿದ್ದರಿಂದ ಇದು ಕುಂಠಿತ ಆಗಿತ್ತು ಬಿಸ್ನೆಸ್ ಡೆವಲಪ್ ಆಗಲಿಕ್ಕೆ. ಈಗ ನಾನೇ ರಿಗರಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಫೀಲ್ಡಿಗೆ ಇಳಿದು. ಸೊ ಇನ್ನು ಫ್ಯೂ ಡೇಸಲ್ಲಿ ಇದನ್ನು ನಾನು ಕ್ರೋಸ್ ಟುಗೆದರ್ ಟರ್ನ್ ಓವರ್ ಮಾಡುವಂಥ ಒಂದು ಛಾತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್ ನಮಸ್ಕಾರ. ಹೆಸರು ಮೂರ್ತಿ ಅಂತ ಹೇಳಿ. SRK ಟೆಂಪಲ್ ಆಫ್ ಫಾಲ್ಸ್ ನಮ್ಮ ಸಂಸ್ಥೆ ಹೆಸರು. ಈ ಕಂಪನಿಯ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್. ಮೊದಲನಿಗೆ ಇವತ್ತು ಆ್ಯಕ್ಚುಲಿ ಈ ಕಂಪನಿ ಪ್ರಾರಂಭ ಆಗಿ ನಿನ್ನೆಗೆ 5 ವರ್ಷ ಕಂಪ್ಲೀಟ್ ಆಯಿತು. ಸೊ ಮಾರ್ಚ್ 6ನೇ ತಾರೀಕಿಗೆ ನಮ್ಮ ಕಂಪನಿ ಇನ್ಕಾರ್ಪೊರೇಷನ್ ಆಗಿದ್ದು 2021ರಲ್ಲಿ. ಸೊ ನಿನ್ನೆಗೆ 5 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತು ನೀವು ಬಂದಿರೋಂಥದ್ದು ನಮಗೆ ತುಂಬಾ ಸಂತೋಷ ಆ್ಯಕ್ಚುಲಿ. ಥ್ಯಾಂಕ್ ಯು. ಓಕೆ ಸರ್, ಒಬ್ಬ ಆಟೋ ಡ್ರೈವರ್ ಆಗಿದ್ದವರು ಇವತ್ತು ಈ ಮಟ್ಟದ ಸಾಧನೆ ಮಾಡಿ ಈ ಮಟ್ಟದಲ್ಲಿ ನೀವು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಏನು ಇದು ನಿಮ್ಮ ಎತ್ತಿನಗಾಣದ ಪ್ರಾಜೆಕ್ಟ್ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸ್ಬೋದಾ? ಖಂಡಿತ ತಿಳಿಸ್ತೀನಿ. ನೋಡಿ, ನಾನು ಮುಂಚೆ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ನಮ್ಮ ಗಡಿಯಲ್ಲಿ ಹೇಗೆ ಸೈನಿಕರು ಕೆಲಸ ಮಾಡ್ತಾರೆ ನೋಡಿ, ಆ ರೀತಿ ನಾನು ನಾಡಲ್ಲಿದ್ದು ಆಟೋ ಚಾಲಕನಾಗಿ ಸೈನಿಕನಾಗಿ ಕೆಲಸ ಮಾಡ್ತಾ ಇದ್ದೆ. ಮಾಡುವ ಕೆಲಸವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದೆ. ಪ್ಯಾಸೆಂಜರ್ಗಳನ್ನ ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೆ. ಜನರೇನಾದ್ರು ಥಿಂಗ್ಸನ್ನು ಬಿಟ್ಟು ಹೋದರೆ ಅದನ್ನು ತೊಗೊಂಡೋಗೋರಿಗೆ ತಲುಪಿಸ್ತಾ ಇದ್ದೆ. ಸೊ ಸುಮಾರು ಪತ್ರಿಕೆಗಳೆಲ್ಲ ನನ್ನ ಬಗ್ಗೆ ಆರ್ಟಿಕಲ್ಸ್ ಬಂದಿತ್ತು. ಇಂದು, ಟೈಮ್ಸ್ ಆಫ್ ಇಂಡಿಯಾ ಮತ್ತು ಕನ್ನಡ ಪ್ರಭದಲ್ಲಿ ಬೆಸ್ಟ್ ಆಟೋ ಡ್ರೈವರ್ ಇನ್ ಬ್ಯಾಂಗ್ಳೂರ್ ಅಂತೇಳಿ. ಸೊ ಅದೇ ಕೆಲಸವನ್ನು ನಾನು ಈ ಫೀಲ್ಡಲ್ಲಿ ಕೂಡ ಮಾಡ್ತಾ ಇದ್ದೇನೆ. ನಾನು ಮಾಡೋ ಕೆಲಸದಿಂದ 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಭಾವನೆ ಇಟ್ಕೊಂಡು ನಾನು ಮಾಡೋವಂಥದ್ದು. ಸತ್ಯ, ಧರ್ಮ, ನ್ಯಾಯ, ಪ್ರಾಮಾಣಿಕತೆ ಅದೇ ನನ್ನ ಅಸ್ತ್ರಗಳು, ಅದೇ ನನ್ನ ಆಸ್ತಿ. ಸೊ ಆಟೋ ಡ್ರೈವರ್ ಆಗಿದ್ದವರು ಈ ಫೀಲ್ಡ್ಗೆ ಬರ್ಲಿಕ್ಕೆ ಕಾರಣ ಏನಂದರೆ, ನನಗೆ 2016 ನಂತರ ನನಗೆ ಕಾಲ್ ಗ್ಯಾಂಗ್ರೀನ್ ಆಗುತ್ತೆ. ಗ್ಯಾಂಗ್ರೀನ್ ಆದಾಗ ನಾನು ಮನೆಯಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಅಂದರೆ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ನನಗೆ 2016ರಲ್ಲಿ ರೈಟ್ ಲೆಗ್ಗಲ್ಲಿ ಚಿಕ್ಕದಾಗಿ ಗ್ಯಾಂಗ್ರೀನ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡುವಾಗ ಡಾಕ್ಟರ್ ಖಾದರ್ ಅವ್ರನ್ನ ಭೇಟಿಯಾಗಿರ್ತೀನಿ. ಡಾಕ್ಟರ್ ಖಾದರ್ ಅವ್ರನ್ನ ಭೇಟಿಯಾಗಿ ಪದ್ಮಶ್ರೀ ಡಾಕ್ಟರ್ ಖಾದರ್ ಏನಿದಾರಲ್ಲ ಅವ್ರನ್ನ ಭೇಟಿಯಾಗಿ ಅವರ ಒಂದು ಸಲಹೆ ಮೇರೆಗೆ ಸಿರಿಧಾನ್ಯಗಳನ್ನು ತೊಗೊಂಡು ಬಳಸ್ತಾ ಇರ್ತೀನಿ. ಸೊ ಸಾಮ್ಯ ಆರ್ಕ ಬಳಸಪ್ಪ, ನಿನ್ನ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಹೇಳಿರ್ತಾರೆ. ಅವ್ರು ಹೇಳಿದ್ದನ್ನೇ ಬಳಸಿ ನನ್ನ ಆರೋಗ್ಯ ಚೆನ್ನಾಗಾಗುತ್ತೆ. ನಂತರ ನಾನು ಏನು ಮಾಡ್ತೀನಿ, ನನಗೆ ಸಿಕ್ಕಿದ್ದನ್ನ ಬೇರೆ ಇತರ ಜನರಿಗೂ ಕೊಡಬೇಕು ಅಂತ ಹೇಳಿ ಅದನ್ನು ಬೆಳೆಯುವಂಥ ಜಾಗ ಚಿಕ್ಕಮಂಗ್ಳೂರು ಹತ್ರ ಚೋಳ ಹಿರಿಯೂರು ಅಂತ ಇದೆ. ಆಸಂದಿ ಅನ್ನೋ ಊರಿನಲ್ಲಿ ನನ್ನ ಫ್ರೆಂಡ್ ಕಾಂತರಾಜೇಶ್ ಅಂತ ಹೇಳಿ ಅವರ ಧರ್ಮಪತ್ನಿ ಕಾವ್ಯ ಅನ್ನೋರು ಊರಿಗೆ ಹೋಗ್ತೀನಿ. ಅವರ ತಾಯಿ ಊರಾದಂತಹ ಚೋಳ ಹಿರಿಯೂರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ಸಿರಿಧಾನ್ಯಗಳನ್ನು ಮಿಲ್ ಮಾಡಿಸ್ಲಿಕ್ಕೆ ಅಂತ ಹೋದಾಗ ಅಂಜನಾ ಮೂರ್ತಿ ಅನ್ನೋ ವ್ಯಕ್ತಿ ನನಗೆ ಒಂದು 1/2 ಲೀಟರ್ ಕೊಬ್ಬರಿ ಎಣ್ಣೆಯನ್ನು ಕೊಡ್ತಾರೆ. ಸರ್ ಇದು ತೊಗೊಳ್ಳಿ ನಮ್ಗೆ ಗಾಣದ ಎಣ್ಣೆ ಅಂತೇಳಿ. ಅವರು ಕೊಟ್ಟ 1/2 ಲೀಟರ್ ಎಣ್ಣೆನೇ ಇವತ್ತು SRK ಟೆಂಪಲ್ ಆಫ್ ಫಾಲ್ಸ್ ಸಂಸ್ಥೆಯಾಗಿ ನಿರ್ಮಾಣ ಆಗಿರೋಂಥದ್ದು. ಅಂದರೆ ಹೇಗೆ? ಅವ್ರಿಗೆ ನಾನು ಹೇಳ್ತೀನಿ, ನೀವು ಇಲ್ಲಿ ತಯಾರು ಮಾಡಿ ನಾನು ಬೆಂಗಳೂರಲ್ಲಿ ಸೇಲ್ ಮಾಡಿ ಕೊಡ್ತೀನಿ ಅಂತ ಹೇಳಿರ್ತೀನಿ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದನೇ ಹೂವಿನ ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯಕ್ತಿ. ನಂತರ ನಾನು ಆಟೋ ಓಡಿಸುವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಮೋದಿ ಕೇರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಸ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ. ಆಟೋ ಡ್ರೈವರ್ ಆಗಿ ಜೊತೆಲೇ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಏನಂದರೆ, ನಾನು ಸಾಕಷ್ಟು ಜನರ ಹತ್ರ ಟ್ರೈನಿಂಗ್ ಒಳಗಾಗಿದ್ದೆ. ನಾನು ಸುಮಾರು 50 ಜನ ದೊಡ್ಡ ಟ್ರೈನರ್ಸ್ ಹತ್ರ ನಾನು ಟ್ರೈನಪ್ ಆಗಿದ್ದೆ. ಆ ಕಲ್ತಂಥ ಸ್ಕಿಲ್ಗಳೇನಿತ್ತು ನನಗೆ ಇವತ್ತು ಈ ಒಂದು ಸಂಸ್ಥೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಈ ಕಂಪನಿ ಶುರು ಮಾಡುವಾಗ ಕೂಡ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಈ ಕಂಪನಿಯನ್ನು ಪ್ರಾರಂಭ ಮಾಡಿದೆ. ಇವತ್ತು 50 ಲಕ್ಷದಲ್ಲಿ ಈ ಕಂಪನಿಯನ್ನು ರನ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ಮೆಂಟಲ್ಲಿ. ಈಗ ಭಾರತ ದೇಶದಲ್ಲಿ ಒಟ್ಟು 806 ಜಿಲ್ಲೆಗಳಿದೆ. 806 ಜಿಲ್ಲೆಗಳಿಗೂ ಈ ಕಂಪನಿಯನ್ನು ವಿಸ್ತರಿಸುವಂಥ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀನಿ. 2170 ಕೋಟಿ ಪ್ರಾಜೆಕ್ಟ್ ಇದು ನಾನು ಮಾಡೋವಂಥದ್ದು. ಇದರಿಂದ ಸುಮಾರು 90,000ರಿಂದ 1 ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ.
ಸೊ ಇದನ್ನ ಎಷ್ಟೋ ಜನ ಇದನ್ನ ನಾನು ಹೇಳಿದಾಗ ನಂಬ್ತಾ ಇಲ್ಲ, ಇವನೇನೋ ಭ್ರಮೇಲ ಇದ್ದಾನೆ, ಇವನು ಗೊತ್ತಾಗ್ತಾ ಇಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊತಾ ಇದ್ದಾರೆ. ಬಟ್ ಐ ಹ್ಯಾವ್ ಎ ಗ್ರೇಟ್ ವಿಷನ್, ಐ ಹ್ಯಾವ್ ಎ ಕ್ಲಾರಿಟಿ, ಸೊ ಐ ಆಮ್ ಗೋಯಿಂಗ್ ಟು ಡೂ ದಿಸ್. ಓಕೆ, ಎಸ್ ಹೇಗ್ ನಡೀತಾ ಇದೆ ಸರ್ ಈಗ? ಸರ್ ಏನಂತ ಹೇಳಿದ್ರೆ, ನಿಮ್ಮ ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೋದಾ? ಈ ಎಲ್ಲಿದೆ, ಹೇಗ್ ನಡೀತಾ ಇದೆ, ಈಗ ಏನೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದನ್ನ? ಈ ಪ್ರಾಜೆಕ್ಟ್ ಅಲ್ಲಿ ನಾವೀಗ ಆಲ್ರೆಡಿ 8 ತರ ಅಡಿಗೆ ಎಣ್ಣೆಗಳನ್ನ ತಯಾರು ಮಾಡ್ತಾ ಇದೀವಿ. ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಸಾಸಿವೆ ಹಾಗೂ ಹರಳೆಣ್ಣೆ, ಇದೆಲ್ಲವನ್ನು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಹೇಗೆ ಎಣ್ಣೆಯನ್ನ ತಯಾರು ಮಾಡ್ತಾ ಇದ್ರು ಆ ರೀತಿ ಮೆಥಡ್ ಅಲ್ಲಿ ಮಾಡ್ತಾ ಇದೀವಿ. ಈ ಗಾಣಗಳನ್ನೋದು ಲಕ್ಷಾಂತರ ವರ್ಷಗಳ ಹಿಂದೆಯಿಂದ ಇತ್ತು. ನೀವು ರಾಜ ವಿಕ್ರಮಾದಿತ್ಯನ ಕಥೆಯಲ್ಲಿ ಕೇಳ್ಬೋದು, ಶನಿ ಮಹಾತ್ಮನ ಕಥೆಯಲ್ಲಿ ರಾಜ ವಿಕ್ರಮಾದಿತ್ಯನನ್ನ ಗಾಣದಲ್ಲಿ ಕೂರಿಸಿದ್ರು ಅಂತೇಳಿ. ಸೊ ನಾನು ಕಥೆಯಲ್ಲಿ ಕೇಳಿರ್ತಾ ಇದ್ದೆ, ಇವತ್ತು ನನ್ನ ಜೀವನದಲ್ಲಿ ನಾನೇ ಗಾಣದಲ್ಲಿ ಕುತ್ಕೊಳ್ಳುವಂಥ ಒಂದು ಪ್ರಸಂಗ ಕೂಡ ಬಂತು. ಸೊ ತುಂಬ ಖುಷಿ ಇದೆ ನನಗೆ, ಮೊದಲನೇದು ಹೆಮ್ಮೆ ಇದೆ. ಯಾಕೆಂದರೆ ಒಳ್ಳೆ ಅಡಿಗೆ ಎಣ್ಣೆಗಳನ್ನು ಜನರಿಗೆ ಕೊಡ್ತಾ ಇದ್ದೀವಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಗೆ ಬಳಸ್ತಾ ಇದ್ದೀವಿ ನಾವು ಎತ್ತಿನ ಗಾಣದ ಎಣ್ಣೆಯನ್ನು. ಇದು ನನಗೆ ಭಾಳ ಪ್ರೌಡ್ ಫೀಲಿಂಗ್ ಇದೆ. ಮತ್ತು ಇದನ್ನು ಭಾರತ ದೇಶದಾದ್ಯಂತ ಎಲ್ಲ ನಮ್ಮ ರಾಷ್ಟ್ರ ಪ್ರೇಮಿಗಳಿಗೂ ಎಣ್ಣೆ ತಲುಪಿಸ್ಬೇಕು ಅನ್ನೋದು ನನ್ನ ಹಂಬಲ, ನನ್ನ ಮನಸ್ಸಲ್ಲಿ ಇರುವಂಥದ್ದು. ಮತ್ತು ವಿದೇಶಕ್ಕೂ ಕೂಡ ರಫ್ತು ಮಾಡಬೇಕು ಅಂತೇಳಿ ಈಗ ನಾನು ಈ ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಬೇಕಂತ ಯೋಜನೆಯನ್ನು ಹಾಕೊಂಡಿದ್ದೇನೆ. ಅದಕ್ಕೆ ಜನಗಳ ಆಶೀರ್ವಾದ ಬೇಕು, ಸಜ್ಜನರ ಸಹಕಾರ ಬೇಕು. ಸೊ ಹಾಗಾಗಿ ಈ ಚಾನಲ್ ಮೂಲಕ ನಾನು ಕೇಳ್ಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಯಾರೆಲ್ಲ ಸಜ್ಜನರಿದ್ದೀರಾ, ರಾಷ್ಟ್ರ ಪ್ರೇಮಿಗಳಿದ್ದೀರಾ, ಎಲ್ಲರೂ ಬನ್ನಿ. ದರ್ಶನ್ ಅವರು ಒಂದು ಸಿನಿಮಾ ಮಾಡಿದ್ರು, ಯಜಮಾನ ಅನ್ನೋ ಸಿನಿಮಾವನ್ನು. ಅದ್ರ ಮೂಲಕ ಗಾಣದ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿದ್ರು. ಆ ವ್ಯಕ್ತಿ ಮಾಡಿದಂಥ ಒಂದು ಶ್ರೇಷ್ಠ ಕಾರ್ಯ ಇವತ್ತು ಜನರಿಗೆ ಸಾಕಷ್ಟು ಅವೇರ್ನೆಸ್ಸನ್ನು ಮೂಡಿಸಿದೆ. ಅವರು ಸಿನಿಮಾದಲ್ಲಿ ತೋರಿಸಿದ್ನ ನಾನು ನಿಜ ಜೀವನದಲ್ಲಿ ಮಾಡಿದ್ದೀನಿ. ಸೊ ಇದನ್ನು ದರ್ಶನ್ ಸರ್ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಇನ್ಫ್ಯಾಕ್ಟ್ ಅವ್ರ ತಮ್ಮ ದಿನಕರ್ ಅವ್ರಿಗೆ ಆಲ್ರೆಡಿ ನಾನು ಇನ್ವೈಟ್ ಮಾಡಿದ್ದೀನಿ, ಅವರು ಕೂಡ ಶೀಘ್ರದಲ್ಲಿ ಬರೋರಿದ್ದಾರೆ. ಈ ಮಂತಲ್ಲಿ 3rd ವೀಕಲ್ಲಿ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ನಮ್ಮ ಸಂಸ್ಥೆಗೆ, ಅವ್ರಿಗೆ ಕೂಡ ಇನ್ವೈಟ್ ಮಾಡಿ ಬಂದಿದ್ದೇನೆ. ಅವರ ಪರ್ಸನಲ್ ಸೆಕ್ರೆಟರಿ ಚಿರಂಜೀವಿ ಅವರಿಗೆ ನಾನು ಲೆಟರ್ ಕೂಡ ಕೊಟ್ಟು ಬಂದಿದ್ದೀನಿ. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಕೂಡ ಲೆಟರ್ ಬರೆದಿದ್ದೇನೆ, ನಾನು ಈ ವರ್ಷ 90,000ದಿಂದ 1 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಅವ್ರಿಗೆ ಕೂಡ ಲೆಟರ್ ತಲುಪಿದೆ. ಸೊ ಅವ್ರು ಯಾವಾಗ ಬರ್ತಾರೆ ಅನ್ನೋದು ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಅವರು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಸರ್. ಸರ್, ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರಿ ಅಂತ, Yes. ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ಬೋದಾ? ಸೊ ಝೀರೋ ಇನ್ವೆಸ್ಟ್ಮೆಂಟ್ ಅಂದ್ರೆ ನೋಡಿ, ಇಲ್ಲಿ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಛಲ, ಇಚ್ಛಾಶಕ್ತಿ. ಮಾಡಬೇಕು ಅನ್ನೋ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಸೊ ನಮ್ಗೆ ಏನೇನ್ ಬೇಕೋ ಅದೆಲ್ಲ ತನಗೆ ತಾನೇ ಕೈಗೂಡುತ್ತೆ. ಸೊ ಇದನ್ನ ಫಸ್ಟ್ ನನಗೆ ಪಾಟೀಲ್ ಅನ್ನೋ ಒಬ್ರು ವ್ಯಕ್ತಿ ನಮ್ಮ ಜೊತೆ ಇದ್ರು. ಅವ್ರು ನನಗೆ ಆಕ್ಚುಲಿ 1-2-3 ಕಡೆ ಅವ್ರನ್ನ ನೋಡಿದ್ದೆ. ಸೊ ನಂತರ ನನಗೆ ಆ ವ್ಯಕ್ತಿ ಆಟಿಟ್ಯೂಡ್ ಇಷ್ಟ ಆಗಿ ಅವ್ರನ್ನು ಕೂಡ ಪಾರ್ಟ್ನರ್ ಆಗಿ ತಗೋಬೇಕಂತ ಅವ್ರಿಗೆ ಹೇಳಿದ್ದೆ, ನೀವು ನನ್ನ ಜೊತೆ ಬನ್ನಿ, ನೀವು ಪಾರ್ಟ್ನರ್ ಆಗಿ ವರ್ಕ್ ಮಾಡೋಣ ಅಂತೇಳಿ. ಆಯಿತು ಅಂತ ಅವರು ಒಪ್ಪಿಗೆ ಸೂಚಿಸಿದ್ರು. ನಂತರ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಟೀಮ್ ಬಿಲ್ಡ್ ಮಾಡಿದೆ. ಎಲ್ರಿಗೂ ನಾನು ಒಂದು ಸ್ಕ್ರಿಪ್ಟ್ ಮಾಡಿ ಏನು ಮಾಡಿದೆ ಅಂತ ಹೇಳಿದ್ರೆ, ಎಲ್ರಿಗೂ ಟ್ರೈನಿಂಗ್ಗಳನ್ನು ಕೊಟ್ಟೆ. ಎವ್ರಿ ಡೇ ನಾನು ಶ್ರದ್ಧೆ ಇದ್ದರೆ ಗೆದ್ದೆ ಅನ್ನೋ ಒಂದು ಪುಸ್ತಕವನ್ನು ಓದಿಸ್ತಾ ಇದ್ದೆ. ಸ್ವಾಮಿ ವಿವೇಕಾನಂದರಿಂದ ನಾನು ಪ್ರೇರಣೆಯನ್ನು ಪಡ್ಕೊಂಡಿದ್ದೆ. ಮತ್ತು ನಾನು ರಾಮಕೃಷ್ಣ ಆಶ್ರಮದ ಡಿವೋಟಿ. ಈ ಕಂಪನಿ ಇರೋದು ಕೂಡ SRK ಅಂತೇಳಿ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರಲ್ಲೇ. ನನಗೆ ಗೌತಮಾನಂದಜಿ ಮಹಾರಾಜ ಅಂತ ಹೇಳಿ ಅವರಿಂದ ನನಗೆ ಮಂತ್ರ ದೀಕ್ಷೆ ಆಗಿದೆ. ಸೊ ನಮ್ಮ ಸ್ವಾಮಿ ವಿವೇಕಾನಂದರ ಪುಸ್ತಕ ಇದೆ, ಶ್ರದ್ಧೆ ಇದ್ದರೆ ಗೆದ್ದೆ ಅಂತ ಹೇಳಿ. ಆ ಪುಸ್ತಕವನ್ನು ಪ್ರತಿದಿನ ನಮ್ಮ ಟೀಮ್ ಅವ್ರಿಗೆ ಓದಿಸ್ತಾ ಇದ್ದೆ. ಬೆಳಿಗ್ಗೆ 4:55ರಿಂದ 5:45ವರೆಗೆ ಓದಿಸಿ ಅವರೆಲ್ಲರಿಗೂ ನಾನು ಪ್ರೇರಣೆಯನ್ನು ಕೊಡ್ತಾ ಇದ್ದೆ. ಅದನ್ನ ಕೊಟ್ಟು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಇವತ್ತು ತುಂಬ 1200 ಲೀಟ್ರಷ್ಟು ಎಣ್ಣೆ ಹೋಗ್ತಾ ಇದೆ ಈಗ ಆಲ್ರೆಡಿ. ನನ್ನ ಒಂದು ಪ್ರೆಸೆನ್ಸ್ ಮಿಡ್ಲಲ್ಲಿ ಏನಾಯಿತು, 2023ರಲ್ಲಿ ಮತ್ತೆ ನನಗೆ ರೈಟ್ ಲೆಗ್ ಗ್ಯಾಂಗ್ರೀನ್ ಆಗಿದ್ದರಿಂದ ಇದು ಕುಂಠಿತ ಆಗಿತ್ತು ಬಿಸ್ನೆಸ್ ಡೆವಲಪ್ ಆಗಲಿಕ್ಕೆ. ಈಗ ನಾನೇ ರಿಗರಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಫೀಲ್ಡಿಗೆ ಇಳಿದು. ಸೊ ಇನ್ನು ಫ್ಯೂ ಡೇಸಲ್ಲಿ ಇದನ್ನು ನಾನು ಕ್ಲೋಸ್ ಟುಗೆದರ್ ಟರ್ನ್ ಓವರ್ ಮಾಡುವಂಥ ಒಂದು ಛಾತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೇಗೆ ನಡೀತಾ ಇದೆ ಸರ್ ವಹಿವಾಟು? ಪರ್ ಡೇಗೆ ಎಷ್ಟು ಲೀಟರ್ ತೆಗಿತಾ ಇದೆ ಸರ್? ಈಗ ಆಕ್ಚುಲಿ ಎತ್ತಿನ ಗಾಣದಲ್ಲಿ ನಮ್ಗೊಂದು 25 ಲೀಟರ್ ಎಣ್ಣೆ ತೆಗಿತೇವೆ. ಒಂದು 4 ಬ್ಯಾಚ್ ಮಾಡಿದ್ರೆ ಒಂದು ಬ್ಯಾಚಿಗೆ 6ರಿಂದ 6.5 ಲೀಟರ್ ಎಣ್ಣೆ ತಯಾರಾಗುತ್ತೆ. ಇದೇನಂತ ಹೇಳಿದ್ರೆ ಅತ್ಯಂತ ಶುದ್ಧವಾದ ಎಣ್ಣೆ ಆಗಿರೋದ್ರಿಂದ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಬರಲ್ಲ. ಒಳಗಡೆ ಇದೇ ತರ ಎತ್ತಿನ ಗಾಣ ಇರುವಂತ ಟೆಕ್ನಾಲಜಿ ಡ್ರಿವನ್ ಕೂಡ ಇದೆ. ಸೊ ಭಾರತ ದೇಶದಲ್ಲಿ ಈ ರೀತಿ ಇರುವಂಥದ್ದು ಇದು 2ನೇ ಸಂಸ್ಥೆ. ಒಂದು ಪಾಂಡಿಚೇರಿಯಲ್ಲಿ ಗ್ರಾಮಿಯಂ ಅಂತ ಇದೆ, ಅದರ ನಂತರ ಇರೋದು ನಮ್ಮದೇ ಸಂಸ್ಥೆ. ಇಂಡಿಯಾದಲ್ಲಿ ಇದು 2ನೇ ಸಂಸ್ಥೆ, ಕರ್ನಾಟಕದಲ್ಲಿ ಇದು 1ನೇ ಸಂಸ್ಥೆ ಇರುವಂಥದ್ದು. ಏನು ವಿಶೇಷ ಅಂತ ಹೇಳಿದ್ರೆ, ಹೆಚ್ಚಿನ ಕಡೆ ಪ್ಯೂರ್ ಆಯಿಲ್ ಅಂತ ಹೇಳ್ತಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ, ನನಗೆ ಖುಷಿ ಇದೆ. ಬಟ್ ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಪ್ಲಾಸ್ಟಿಕ್ಸ್ ಅನ್ನ ಬಳಸೋದಿಲ್ಲ. ಗಾಜಿನ ಬಾಟಲ್ಲು, ಸ್ಟೀಲ್ ಟಿನ್ ಮತ್ತು ಸ್ಟೀಲ್ ಕ್ಯಾನ್ಗಳಲ್ಲಿ ಹಾಕಿ ಕೊಡುವಂಥದ್ದಾಗಿರುತ್ತೆ. ಸೊ ನಾವು ಹೈಜಿನ್ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ. ಯಾಕೆ ಅಂದ್ರೆ ನಾನು ಮೊದಲು ಆಟೋ ಚಾಲಕನಾಗ ಆಗ್ಲಿಕ್ಕೆ ಮುಂಚೆ ಪಬ್ಲಿಕ್ ಲಿಮಿಟೆಡ್ ಹೋಟೆಲ್ ಇಂಡಸ್ಟ್ರಿಯಲ್ ಇದ್ದೆ. ಸೊ JP ನಗರಲ್ಲಿ ನಮ್ಮೂರ ಹೋಟೆಲ್ ಅಂತೇಳಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇತ್ತು. ಇವತ್ತು ನೀವು ಕೇಳಿದ್ದೀರಾ ತಾಜಾ ತಿಂಡಿ, ಕೇಕ್ ವಾಲಾ ಅಂತೆಲ್ಲ ಕೇಳಿರ್ತೀರಾ, ಕೆನೋಲಾ ಕೇಳಿರ್ತೀರಾ. ಮಯೂರ ಗುಂಪಿನ ಒಂದು ಉದ್ಯಮ. ಆ ಉದ್ಯಮದಲ್ಲಿ ನಾನು 4 ವರ್ಷ 8 ತಿಂಗಳುಗಳ ಕಾಲ ಕೆಲಸ ಮಾಡಿದ ಅನುಭವ ಇದ್ದಿದ್ರಿಂದ ಅಲ್ಲಿ ಕಲ್ತಂತ ವಿದ್ಯೆನ ನಾನು ಇಲ್ಲಿಗೆ ಅಡಾಪ್ಟ್ ಮಾಡಿದೆ.
ನಮ್ಮದು HACCP ಸರ್ಟಿಫೈಡ್ ಆಗಿತ್ತು, ಹಜಾರ್ಡ್ ಅನಾಲೈಸಿಸ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅಂತ ಹೇಳಿ. ಸಾವಿರಾರು ರೂಪಾಯಿನ ಅದಕ್ಕೆ ಹೈಜಿನ್ಗೆ ಪ್ರಿಫರೆನ್ಸಿಗೆ ಕೊಡ್ತಾ ಇದ್ರು. ನಾನು ಅಲ್ಲಿ ಏನು ಕಲ್ತಿದ್ದೆ ಅದೇ ಒಂದು ಪ್ರಿಫರೆನ್ಸನ್ನು ಇಲ್ಲಿ ಕೂಡ ಹೈಜಿನ್ ಮೇಂಟೈನ್ ಮಾಡಲಿಕ್ಕೆ ನಮ್ಮ ತಂಡದವ್ರು ಹೇಳಿಕೊಟ್ಟು ನಾವು ಅತ್ಯಂತ ಶುದ್ಧವಾಗಿ ಇಲ್ಲಿ ಹೈಜಿನನ್ನು ಮೇಂಟೈನ್ ಮಾಡೋದ್ರ ಮೂಲಕ, ಈವನ್ ನಾವು ಗಾಜಿನ ಬಾಟಲಲ್ಲಿ ಎಣ್ಣೆ ಹಾಕಿದ್ರು ಕೂಡ ನಾವು ನೇರವಾಗಿ ಗಾಜಿನ ಬಾಟ್ಲಿಗೆ ಎಣ್ಣೆ ಹಾಕಲ್ಲ. ಗಾಜಿನ ಬಾಟಲ್ನ ಹೊಸ ಬಾಟಲ್ ತರಿಸಿ ಅದನ್ನು ಬಿಸಿ ನೀರಲ್ಲಿ ವಾಶ್ ಮಾಡಿಸ್ತೀವಿ. ವಾಶ್ ಮಾಡಿ ಆದ ನಂತರ ಅದನ್ನು ನಾವು ಏರ್ ಡ್ರೈಯರ್ಲಿ ಡ್ರೈ ಮಾಡಿ ಬಾಟಲ್ ಮಾಡ್ತೀವಿ. ಮತ್ತು ತುಂಬ ಸರಳವಾದ ಪದ್ಧತಿ, ನಾವೇನು ಓವರ್ ಆಗಿ ಫಿಲ್ಟರ್ ಎಲ್ಲ ಮಾಡುವಂಥದ್ದು ಏನಿರೋದಿಲ್ಲ. ಸರಳವಾಗಿ ಮನೆಯಲ್ಲಿ ಕಾಫಿ ಟೀ ಸೋಸ್ಕೊಳ್ಳಿಕ್ಕೆ ಏನು ಫಿಲ್ಟರ್ ಯೂಸ್ ಮಾಡ್ತೀರಾ ಅದೇ ರೀತಿ ಸರಳವಾಗಿರುವಂಥ ಫಿಲ್ಟ್ರು ಒಂದು 3 ರೀತಿ ಫಿಲ್ಟರ್ ಆಗುತ್ತೆ. ಎಣ್ಣೆ ತೆಗೆಯುವಾಗ ಒಂದ್ಸಲ ಫಿಲ್ಟರ್ ಆಗುತ್ತೆ, ನಂತರ ಕಂಟೈನರ್ ಶಿಫ್ಟಿಂಗ್ ಆಗುವಾಗ ಒಂದ್ಸಲ ಆಗುತ್ತೆ, ನಂತರ ಬಾಟ್ಲಿಂಗ್ ಆಗುವಾಗ ಒಂದ್ಸಲ ಫಿಲ್ಟರ್ ಆಗುತ್ತೆ. ಸಾಧಾರಣ ಫಿಲ್ಟರ್ಗಳಾಗುವಂಥದ್ದು. ಇಟ್ ಇಸ್ ಎ ವೆರಿ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಆಗುವಂಥದ್ದು ಪ್ರಾಡಕ್ಟ್ ನಮ್ದು. ಸರ್, ಈಗ ಆಗ್ಲೇ ನೀವು ಹೇಳ್ತಾ ಇದ್ರಿ ಕರ್ನಾಟಕದಲ್ಲೇ ಇದು ಮೊದಲನೇ ಬಾರಿಗೆ ಈ ಮಾದರಿಯಲ್ಲಿ ಅಂತ. ಹೌದು. ಅಂದ್ರೆ ಈಗ ನಾವು ಸಾಕಷ್ಟು ಬಾರಿ ಈಗ ಒಂದು ಅವೇರ್ನೆಸ್ ಕೂಡ ಬರ್ತಾ ಇದೆ. ಗಾಣದ ಎಣ್ಣೆ ಆ ತರದ್ ಬಹಳಷ್ಟು ಕಡೆ ನಾವು ಕೇಳ್ತಾ ಇದೀವಿ, ನೋಡ್ತಾನೂ ಇದೀವಿ. ಇದರಲ್ಲಿ ನಿಮ್ದು ಮೊದಲನೇದು ಅನ್ನೋದಕ್ಕೆ ಏನ್ ಡಿಫ್ರೆನ್ಸ್? ಎಸ್, ಗುಡ್ ಕ್ವಶನ್. ನೀವು ಮೆಜೆಸ್ಟಿಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಮತ್ತೆ ಬಸ್ ಸ್ಟ್ಯಾಂಡ್ ಎರಡು ಎದುರು ಬದ್ರು ಇರೋದು ನೋಡಿದೀರಾ. ಇಂಡಿಯಾದಲ್ಲಿ ಆ ರೀತಿ ಇರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ. ಅದೇ ರೀತಿ ನಮ್ಮ ಈ ಗಾಣದ ವಿಶೇಷ ಏನಂದ್ರೆ ಎತ್ತಿನ ಗಾಣ ಮತ್ತು ಟೆಕ್ನಾಲಜಿ ಡ್ರಿವನ್, ಅದೇ ಮಾದರಿಯಲ್ಲಿ ಇರುವಂತ ಟೆಕ್ನಾಲಜಿ ಡ್ರಿವನ್ ಒಂದೇ ಪ್ಲಾಂಟ್ ಅಲ್ಲಿ ಇರುವಂತದ್ದು. ನಿಮ್ ಬೇರೆ ಕಡೆ ಎತ್ತಿನ ಗಾಣಗಳು ನೀವು ನೋಡ್ಲಿಕ್ಕೆ ಸಿಗುತ್ತೆ, ಅದೇ ಟೆಕ್ನಾಲಜಿ ಡ್ರಿವನ್ ಮತ್ತೆ ಎತ್ತಿನ ಗಾಣ ಒಂದೇ ಪ್ಲಾಂಟ್ ಅಲ್ಲಿ ಸಿಗುವಂತದ್ದು SRK ಟೆಂಪಲ್ ಆಫ್ ಫಾಲ್ಸ್. ಇದು ಹೊರಳು ಕಲ್ಲಿನ ಗಾಣ ಆಯ್ತಾ ಇದು. ಹಾ ಸರ್, ಈ ನಿಮ್ಗೆ ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದೀರಾ, ಬಹಳಷ್ಟು ಕಡೆ ತಿರ್ಗಾಡಿದ್ದೀರಾ, ಸ್ಟೆಪ್ ಬೈ ಸ್ಟೆಪ್ ಮುಂದೆ ಕೂಡ ಬಂದಿದ್ದೀರಾ. ಈಗ ನಿಮ್ಗೆ ಈ ಕಾಲಿನ ಸಮಸ್ಯೆ, ಗ್ಯಾಂಗ್ರೀನ್ ಆದ ಸಮಸ್ಯೆ ನಿಮ್ಗೆ ಈ ಸಾಧನೆ ಮಾಡ್ಲಿಕ್ಕೆ ಅಡ್ಡಿ ಆಗ್ಲಿಲ್ವಾ? ಇಲ್ಲ, ಆಕ್ಚುಲಿ ಏನಂತ ಹೇಳಿದ್ರೆ ನೋಡಿ, ಮೊದಲು ನಾನು ಆಟೋ ಚಾಲಕನಾಗಿದ್ದಾಗ ಒಬ್ಬ ಇದ್ದೆ. ಈಗ ನಮ್ಮ ಟೀಮಲ್ಲಿ 13 ಜನ ಇದೀವಿ, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಸೇರಿ. ನೋಡಿ ಏನಾಗುತ್ತೆ, ಒಂದು ಗೇಟ್ ಕ್ಲೋಸ್ ಆದ್ರೆ ಇನ್ನೊಂದು ಗೇಟ್ ಓಪನ್ ಆಗುತ್ತೆ. ಭಗವಂತ ಒಂದನ್ನು ತೆಗೆದ್ರೆ ಇನ್ನೊಂದನ್ನ ಶಾರ್ಟ್ ಮಾಡ್ತಾನೆ. ಬುದ್ಧಿಶಕ್ತಿಯನ್ನ ತೀಕ್ಷ್ಣವಾಗಿ ಕೊಟ್ಟಿದ್ದಾನೆ, ನಿನ್ನ ಬುದ್ಧಿಶಕ್ತಿಯನ್ನ ಚೆನ್ನಾಗಿ ಬಳಸು ಅಂತ ಹೇಳಿ. ಅದನ್ನ ನಾನು ಚೆನ್ನಾಗಿ ಬಳಸ್ಕೊತಾ ಇದ್ದೀನಿ. ನಾನು ಏನಂತ ಹೇಳಿದ್ರೆ, ಯಾವುದೇ ಒಂದು ವಿಷಯವನ್ನ ಕಲ್ತ್ಕೊಂಡು ಸುಮ್ಮನೆ ಇರೋದಿಲ್ಲ, ಇಮಿಡಿಯೇಟ್ ಆಗಿ ಆಕ್ಷನ್ಗೆ ತಗೊಂಡು ಹೋಗ್ತೇನೆ. ಸೊ ಅದೇ ನನ್ನ ಶಕ್ತಿ ಆಗಿದೆ. ಇಲ್ಲೂ ನಿಮ್ಗೇನು ಸಮಸ್ಯೆ ಆಗ್ಲಿಲ್ಲ? ದಿಸ್ ಇಸ್ ಎ ಆಪರ್ಚುನಿಟಿ, ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ಸರ್. ಪ್ರಾಬ್ಲಮ್ಸ್ ಆರ್ ಆಪರ್ಚುನಿಟಿ, ಚಾಲೆಂಜಸ್ ಆರ್ ಆಪರ್ಚುನಿಟಿ. ಓಕೆ, ನಾನು ಆಗ್ಲೇನು ಕೇಳಿದೆ ನಿಮ್ಗೆ, 0 ಇನ್ವೆಸ್ಟ್ಮೆಂಟ್ ಇಂದ ಇಲ್ಲಿ ತನಕ ಬಂದಿದ್ದೀನಿ ಅಂತ. ಹೇಗಿದೆ ವಹಿವಾಟು ಇವತ್ತಿಗೆ? ಹೇಗಿದೆ ಅವತ್ತಿನ 0 ಇನ್ವೆಸ್ಟ್ಮೆಂಟ್, ಇವತ್ತಿನ ವಹಿವಾಟು ಎಷ್ಟು ಅಂತ ಹೇಳ್ತೀನಿ ನೋಡಿ. ಆಕ್ಚುಲಿ ಈ ಕಂಪನಿ ಇಷ್ಟೊತ್ತಿಗಾಗಲೇ ಒಂದು 100 ಕೋಟಿ ದಾಟಿರ್ಬೇಕಾಗಿತ್ತು. ಡ್ಯೂ ಟು ಮೈ ಆಬ್ಸೆಂಟ್ ಏನಾಯ್ತು ಅಂತ ಹೇಳಿದ್ರೆ, ಈಗ ಒಂದು ತಿಂಗಳಿಗೆ ನಮ್ದು 4 ರಿಂದ 6 ಲಕ್ಷ ರೂಪಾಯಿ ಟರ್ನ್ ಓವರ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಪನಿಯ ಮುಖ್ಯಸ್ಥ ಸಂಸ್ಥೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಕಂಪನಿ ಡೆವಲಪ್ ಆಗೋದಿಲ್ಲ. ಯಾಕೆಂದ್ರೆ ಅವನು ತಾಯಿ ಇದ್ದಾಗೆ. ಸೊ ನನ್ನ ಪ್ರೆಸೆನ್ಸ್ ಇಲ್ಲದೆ ಇದ್ದಿದ್ದು ಏನಾಯ್ತು ಅಂತ ಹೇಳಿದ್ರೆ, ಒಂದು ತಿಂಗಳಿಗೆ 50 ಲಕ್ಷ ಬಿಸ್ನೆಸ್ ಆಗಬೇಕಾಗಿದ್ರೆ ಈಗ 5 ರಿಂದ 6 ಲಕ್ಷ ರೂಪಾಯಿವರೆಗೂ ಟಚ್ ಆಗ್ತಾ ಇದೆ. ಸೊ ಅಗೇನ್ ಐ ಆಮ್ ವರ್ಕಿಂಗ್ ರಿಗರಸ್ಲಿ, ಐ ಆಮ್ ವರ್ಕಿಂಗ್ 18 to 20 hours a day. ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ಅದನ್ನ ಲ್ಯಾಕ್ಸ್ ಟುಗೆದರ್ 50 ಲಕ್ಷದಿಂದ 1 ಕೋಟಿಗೆ ಟರ್ನ್ ಓವರ್ಗೆ ತಗೊಂಡು ಹೋಗೋನಿದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆ ಇದು ಎಲ್ಲಿ ಬರುತ್ತೆ, ಏನೇನಿದೆ ನಿಮ್ಮ ಪ್ರಾಡಕ್ಟ್ಸ್ ಅನ್ನೋದನ್ನು ಕೂಡ ತೋರಿಸಬಹುದಾ? ಖಂಡಿತ ತೋರಿಸ್ತೀನಿ. ಕೆಂಗೇರಿ ಉಪನಗರ ಹತ್ರ ಕೊಮ್ಮಘಟ್ಟ ಅಂತ ಹೇಳಿ, ಕೊಮ್ಮಘಟ್ಟದಲ್ಲಿ ಊರಿನ ದೇವಸ್ಥಾನ ಇದೆ, ಕರಗದಮ್ಮ ದೇವಸ್ಥಾನ ಅಂತ ಹೇಳಿ. ಕರಗದಮ್ಮ ದೇವಸ್ಥಾನ ಮತ್ತು ದೀಕ್ಷಾ ಸ್ಟೆಮ್ ಸ್ಕೂಲ್ ಅಂತ ಇದೆ, ಅದ್ರ ಪಕ್ಕದಲ್ಲಿದೆ ಸರ್ ಇದು. ಎಸ್ ಸರ್. ಏನೇನಿದೆ ನಿಮ್ಮ ಇದರಲ್ಲಿ ತೋರಿಸಬಹುದಾ ನಮಗೆ? ಖಂಡಿತ ತೋರಿಸ್ತೀನಿ, ಬನ್ನಿ ಸರ್. ಎಷ್ಟು ಜನ ಇದ್ದಾರೆ ಸರ್ ಎಂಪ್ಲಾಯೀಸ್? ಸರ್ ನಾವು ಇನ್ಕ್ಲೂಡಿಂಗ್ ಡೈರೆಕ್ಟರ್ ಸೇರಿ 13 ಜನ ಇದೀವಿ ಸರ್. ಎಷ್ಟು ಇದಾಗುತ್ತೆ? ಎಷ್ಟು ಜೊತೆ ಸರ್? 2 ಜೊತೆ ಎತ್ತಿದೆ ನಮ್ಮಲ್ಲಿ. ಒಂದು ಅಮೃತ್ ಮಹಲ್ ಇದೆ, ಮತ್ತೊಂದು ಹಳ್ಳಿ ಕಾರ್ ಇದೆ. ಇಲ್ಲಿರುವಂತದ್ದು ಹಳ್ಳಿ ಕಾರ್. ಇದು ರಾಮ ಅಂತ ಇದ್ರ ಹೆಸರು. ಈಸ್ ಮೈ ಕ್ಲೋಸ್ ಫ್ರೆಂಡ್, ಈಸ್ ಹೆಲ್ಪಿಂಗ್ ಮೀ ಅ ಲಾಟ್. ಹೌದಾ? ಎಸ್ ಎಸ್. ಹೇಗೆ? ಯಾಕೆ ಅಂತ ಹೇಳಿದ್ರೆ, ಅವನಿಂದ ಇವತ್ತು ನಮ್ಗೆ ಆಹಾರ ಸಿಗ್ತಾ ಇದೆ, ಅವ್ನು ದುಡ್ಡು ಕೊಡ್ತಾನೆ ನಮಗೆ. ನಾವ್ ಅನ್ಕೋತಾ ಇದೀವಿ ನಾವು ಅವನಿಗೆ ಏನೋ ಮಾಡ್ತಾ ಇದೀವಿ ಅಂತೇಳಿ. ಇಲ್ಲ, ಆಕ್ಚುಲಿ ಎತ್ತುಗಳು ಅವು ನಮ್ಗೆ ಸಹಾಯ ಮಾಡುತ್ತೆ. ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾರೆ, ಗೋಪಾಲಕ, ಅವರೇ ಗೋಪಾಲನೆ ಮಾಡಿದ್ದಾರೆ. ಸೊ ಗೋಗಳಿರೋ ಜಾಗದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ. ಸೊ ಆ ವೈಬ್ರೇಷನ್ ಇದೆ ನಮ್ಮ ಜಾಗದಲ್ಲಿ. 2 ಜೊತೆ ಇದೆ? ಒಂದು ಜೊತೆ ಇದೆ, ಒಂದು ರಾಮ, ಇನ್ನೊಂದು ಬಲರಾಮ ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಸಂಸ್ಥೆ ಶ್ರೀರಾಮಕೃಷ್ಣ ಪರಮಹಂಸ ಹೆಸರಲ್ಲಿ ಇರೋದ್ರಿಂದ ಇದು ಆಧ್ಯಾತ್ಮಿಕ ಟಚ್ ಇರುವಂತ ಒಂದು ಸಂಸ್ಥೆ. ಯಾಕೆಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರು ಇಟ್ಕೋಬೇಕಂತ ಹೇಳಿದ್ರೆ ಸುಮ್ಮನೆ ಇಟ್ಕೊಳ್ಳಿಕ್ಕಾಗಲ್ಲ. ಇದು ನಮ್ಮ ಮಂಗಳನಾಥ್ ನಂಜಿ ಮಹಾರಾಜ್ ಅಂತ ಹೇಳಿ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳಿಂದ ಪರ್ಮಿಷನ್ ತೆಗೆದುಕೊಂಡು ಈ ಹೆಸರನ್ನ ಇಟ್ಟಿರುವಂಥದ್ದು, SRK ಟೆಂಪಲ್ ಆಫ್ ಫಾಲ್ಸ್ ಅಂತ ಹೇಳಿ. ಸೊ ಅದ್ರ ಸಬ್ ಟೈಟಲ್ ಬಂದು ಮೇಡ್ ವಿತ್ ಡಿವೋಷನ್.
ಬಂದಾಗ ಒಂದೊಮ್ಮೆ ನಿಮ್ಗೆ ಏನಿದೆ ಅದನ್ನ ವಿವರಿಸಿ. ಮಾಡಿ ತೆಗೀರಿ. ನನ್ನ ಪಕ್ಕದಲ್ಲಿ ಕುತ್ಕೊಂಡಿರೋರು ಎಸ್ ಟಿ ಪಾಟೀಲ್ ಅಂತ ಹೇಳಿ. ನೀವು ಅವಾಗಲೇ ಕೇಳಿದ್ರಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ಮಾಡಿದ್ರಿ ಅಂತೇಳಿ. ಸೊ ನಾ ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಮೊದಲು ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿ ಎಸ್ ಟಿ ಪಾಟೀಲ್ ಅವರು. ಇವರು ಯೋಗ ಶಿಕ್ಷಕರು, ಸಾಫ್ಟ್ ಸ್ಕಿಲ್ ಟ್ರೈನರು ಮತ್ತು ಸಮಾಜದ ಬಗ್ಗೆ ಉತ್ತಮ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಾನು ಈ ಸಂಸ್ಥೆ ಬಗ್ಗೆ ನಾವು ಈ ಥರ ಮಾಡೋಣ ಪಾಟೀಲ್ ಜಿ ಬನ್ನಿ ಅಂತ ಹೇಳಿದೆ. ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು ನಾನು ಸ್ಕೂಲಲ್ಲಿ ಲೈಬ್ರರಿಯನ್ ಆಗಿದ್ದೀನಿ ಅಂತ ಹೇಳಿದ್ರು. ಮತ್ತು ಅವ್ರು ಯೋಗ ಶಿಕ್ಷಕರು ಕೂಡ ಆಗಿದ್ರು. ನಾನು ಹೇಳಿದೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡೋಣ, ನಾವು ಚಿಕ್ಕಮಂಗ್ಳೂರಿಂದ ಎಣ್ಣೆ ತರಿಸಿ ಸೇಲ್ ಮಾಡೋಣ ಅಂತ ಮಾತಾಡಿದ್ವಿ. ಆಯಿತು ಅಂತ ಒಂದೇ ಮಾತಲ್ಲಿ ಒಪ್ಕೊಂಡ್ರು ಅವರು. ನಂತರ ನನಗೆ ಮೊದಲು ಸಹಾಯ ಮಾಡ್ಲಿಕ್ಕೆ ಜೊತೆಲಿ ನಿಂತ್ಕೊಂಡಂಥ ವ್ಯಕ್ತಿ ಎಸ್ ಟಿ ಪಾಟೀಲ್. ಇವತ್ತು ಈ ಕಂಪನಿಯಲ್ಲಿ ನನ್ನ ರೈಟ್ ಹ್ಯಾಂಡ್ ಇವರು. ಯಾಕೆಂದರೆ ನನ್ನ ಉಪಸ್ಥಿತಿ ಇಲ್ಲದೆ ಇರುವಾಗ ಒಂದು ಕಂಪನಿ ನಡೆಸಬೇಕಂದ್ರೆ ಇಟ್ ಈಸ್ ನಾಟ್ ಎ ಈಸಿ ಆಯಿತಾ. ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿಯವರು. ಸೊ ನನ್ನ ಕೇಳಿದ್ರಿ ನೀವು ಸರ್ ಹೇಗೆ ನಿಮಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ. ಬಿಗಿನಿಂಗಲ್ಲಿ ನಾವು 5 ಜನರ ಹತ್ರ 2 ಲಕ್ಷ ಇನ್ವೆಸ್ಟ್ಮೆಂಟ್ ತೊಗೊಂಡ್ವಿ. ಆಗ ನನ್ನ ಹತ್ರ ಹಣ ಇರಲಿಲ್ಲ. ನಾನು ಇವ್ರು ಕೇಳಿದೆ ಎಸ್ ಟಿ ಪಾಟೀಲ್ ಅವ್ರಿಗೆ, ನನಗೆ 2 ಲಕ್ಷ ರೂಪಾಯಿ ಹಣ ಬೇಕಂತೇಳಿ. ಆಗ ನೀವು ಕೇಳಿಲ್ಲ ಅಂದರೂ ನಾನು ಕೊಡ್ತಾ ಇದ್ದೆ ಅಂತೇಳಿ ವಾಲಂಟಿಯರ್ ಆಗಿ ಕೊಟ್ಟಂಥ ವ್ಯಕ್ತಿ ಎಸ್ ಟಿ ಪಾಟೀಲ್ ಅವರು. ನೋಡಿ, ಧರ್ಮವಾಗಿ ನಡೀತೀನಿ ಅಂತ ಹೋದಾಗ ಭಗವಂತ ಯಾರ್ದೋ ಒಬ್ಬ ಮೂಲಕ ಬಂದು ಕೆಲಸ ಮಾಡ್ತಾರೆ. ಆ ರೀತಿ ಸಹಾಯ ಮಾಡಿದಂಥ ವ್ಯಕ್ತಿ ಎಸ್ ಟಿ ಪಾಟೀಲ್ ಅವರು. ಸೊ ಅವರು ನಾನು ಹೇಳಿದ್ದೀನಿ ಮುಂದೊಂದು ದಿನ ನೀವು ಬಿಲಿಯನಿಯರ್ ಆಗ್ತೀರಾ ಅಂತೇಳಿ. ಅದು ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಯಾಕೆಂದರೆ ಧರ್ಮಕ್ಕೆ ಯಾರು ಸಹಾಯ ಮಾಡ್ತಾರಲ್ಲ ಅವ್ರನ್ನ ಧರ್ಮನೇ ಕಾಪಾಡುತ್ತೆ. ಸೊ ಇಟ್ಸ್ ಅ ಜಸ್ಟ್ ಬಿಗಿನಿಂಗ್. ಇಷ್ಟು ದಿನ ಏನಾಗಿತ್ತು ಅಂದರೆ ಮೂರ್ತಿ ಪ್ರೆಸೆನ್ಸ್ ಇರಲಿಲ್ಲ ಇಲ್ಲಿ ಡ್ಯೂ ಟು ಹೆಲ್ತ್ ಚಾಲೆಂಜ್. ಈಗ ನನ್ನ ಪ್ರೆಸೆನ್ಸ್ ಇದೆ. ಐ ಮೀನ್ ದ ಫೀಲ್ಡ್. ಐ ಆಮ್ ವರ್ಕಿಂಗ್ 18 to 20 hours a day. This year this company is going to be rocking. SRK Temple of Falls. Yes sir. ಸರ್, ಇಲ್ಲಿಯ ನಿಮ್ಮ ಪ್ರಾಡಕ್ಟ್ಸ್, ಇಲ್ಲಿದು ಕೆಲಸ ಕಾರ್ಯಗಳನ್ನ ವಿವರಿಸಬಹುದಾ? ಖಂಡಿತ ಹೇಳ್ತೀನಿ ನೋಡಿ. ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಎತ್ತಿನ ಗಾಣದಲ್ಲಿ ತಯಾರು ಮಾಡಿರ್ತಕ್ಕಂಥ ಕಡಲೆಕಾಯಿ ಎಣ್ಣೆ ನೋಡಿ. ಇಲ್ಲಿ ಒಂದೊಂದು ಬಾಟಲ್ ಏನಿದೆ ಇದೆಲ್ಲ ಸಂಜೀವಿನಿ. ಆಕ್ಚುಲಿ ಇದು 1 ಲೀಟರ್ ಎಣ್ಣೆಯನ್ನು ತಯಾರು ಮಾಡ್ಬೇಕಂತ ಹೇಳಿದ್ರೆ 6.5 ಲೀಟರ್ 2.5 ಗಂಟೆ ಸಮಯ ತಗೊಳಿಸ್ಕೊಳ್ತೆ. ಒಂದು ಎತ್ತು, 2 ಜನ ಮತ್ತು 1600 ಸ್ಕ್ವೇರ್ ಫೀಟ್ ಜಾಗ ಬೇಕದಕ್ಕೆ ಅದು ಮಾಡಲಿಕ್ಕೆ. ಆಯ್ತಾ? ಸೊ ಈ ಎಣ್ಣೆಗಳನ್ನು ಸೇವಿಸೋದ್ರಿಂದ ಬಾಟಲ್ ಕುಡಿದು ಬಂದು ಈ ಶುದ್ಧವಾದಂಥ ಕಡಲೆಕಾಯಿ ಎಣ್ಣೆಯನ್ನು ಸೇವಿಸೋದ್ರಿಂದ ಮೊದಲನೇದಾಗಿ ಏನಂತ ಹೇಳಿದ್ರೆ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಡಾಕ್ಟರ್ ಜಯದೇವದಲ್ಲಿರ್ತಕ್ಕಂತಹ ನಮ್ಮ ಪ್ರೆಸೆಂಟಲ್ಲಿ ಇರ್ತಕ್ಕಂತಹ MP ರಾಮನಗರ MP ಏನಿದ್ದಾರೆ ಮಂಜುನಾಥ್ ಸರ್ ಹೇಳ್ತಾರೆ, ನೇರವಾಗಿ ಸಿಗೋ ಗಾಣದ ಎಣ್ಣೆ ಬಳಸಿ ಅಂತೇಳಿ ಡಾಕ್ಟ್ರೇ ಹೇಳಿದ್ದಾರೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಡಾಕ್ಟರ್ ಇನ್ ಇಂಡಿಯಾ ಅವರು ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ ನೇರವಾಗಿ ಸಿಗೋ ಗಾಣದ ಎಣ್ಣೆ ಬಳಸಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಸಿಗೋ ಪ್ಯಾಕೆಟ್ ಎಣ್ಣೆಗಳನ್ನು ಸಿಕ್ಕಿ ಹೃದಯದ ಕಾಯಿಲೆಗಳನ್ನು ಬರ್ಸ್ಕೊತಾ ಇದ್ದಾರೆ ಜನರು. ಸೊ ನಮ್ಮ ಅಡಿಗೆ ಎಣ್ಣೆಯನ್ನು ಸೇವಿಸೋದ್ರಿಂದ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡೋದು ತಪ್ಪುತ್ತೆ. ಇಷ್ಟು ದಿವಸ ನಮ್ಮ ಎಣ್ಣೆ ಒಂದು 450 ರೂಪಾಯಿಗೆ ಸಿಗ್ತಾ ಇತ್ತು, ಈಗ ಒಂದು 567 ರೂಪಾಯಿಗೆ ಸಿಗ್ತಾ ಇದೆ 1 ಲೀಟರ್ ಎಣ್ಣೆ. ನೇರವಾಗಿ ಇಲ್ಲಿ ಬಂದು ತೊಗೊಂಡ್ರೆ, ಇದೇ ಎಣ್ಣೆ ಹೊರಗಡೆ ತೊಗೊಂಡ್ರೆ ಇನ್ನೂ 100 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ 667 ರೂಪಾಯಿ ಆಗುತ್ತೆ 1 ಲೀಟರಿಗೆ. ಸೊ ನೇರವಾಗಿ ಗ್ರಾಹಕರು ಇಲ್ಲಿ ಬಂದು ತಗೋಬಹುದು, ಅಥವಾ ನೇರವಾಗಿ ಆರ್ಡರ್ ಕೂಡ ಮಾಡ್ಬೋದು, ಕಾಲ್ ಕೂಡ ಮಾಡ್ಬೋದು. ಆಯ್ತಾ? ಸೊ ಇಲ್ಲಿ ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಸಾಸಿವೆ ಮತ್ತೆ ಹರಳೆಣ್ಣೆ, ಈ ರೀತಿ 8 ರೀತಿ ಅಡಿಗೆ ಎಣ್ಣೆಗಳು ಸಿಗುತ್ತೆ ಸರ್ ನಮ್ಮಲ್ಲಿ. ಇವೆಲ್ಲ ಅದೇನಾ? ಹೌದು ನೋಡಿ, ಇಲ್ಲಿ ಮೇಲ್ಗಡೆ ಇರೋದು, ಇದು ಬಲಭಾಗದಲ್ಲಿರೋದು ಎತ್ತಿನ ಗಾಣದಲ್ಲಿ ತಯಾರು ಮಾಡಿರುವಂತ ಕಡಲೆಕಾಯಿ ಎಣ್ಣೆ. ಇದು ಎಷ್ಟು ಲೀಟರ್? ಸೊ ಮೇಲ್ಗಡೆ ಇರುವಂತದ್ದು 1 ಲೀಟರ್ದು. ಓಕೆ. ಸೊ ಇಲ್ಲಿ ಕೆಳಗಡೆ ಇರುವಂತದ್ದು ಇದು 1 ಲೀಟರ್ದು ಕೊಬ್ಬರಿ ಎಣ್ಣೆ ಮತ್ತೆ ಅರ್ಧ ಲೀಟರ್ದು ಕೊಬ್ಬರಿ ಎಣ್ಣೆ. ಆಯ್ತಾ? ಇದು ಮತ್ತೆ ಇದು ಬಂದು ಟೆಕ್ನಾಲಜಿ ಡ್ರಿವನ್ ಮೆಷಿನ್. ನಿಮ್ಗೆ ಹೊರಗಡೆ ಎತ್ತಿನ ಗಾಣ ತೋರಿಸೋದ್ನಲ್ಲ, ಅದೇ ರೀತಿ ಟೆಕ್ನಾಲಜಿ ಡ್ರಿವನ್ ಗಾಣಗಳಲ್ಲಿ ಕೂಡ ಮಾಡಿರೋಂತಕ್ಕಂಥ ಇದು ಹರಳೆಣ್ಣೆ. ಆಯ್ತಾ? ಇದು ನಾವು ಅಂದ್ರೆ ಇದನ್ನ ಜಸ್ಟ್ ಒರಳಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೋತೀವಿ. ನಂತರ ನಾವೇನ್ ಮಾಡ್ತೀವಿ, ಮೊದಲು ಹರಳನ್ನ ಹುರಿದುಕೊಂಡು ನಂತರ ಗ್ರೈಂಡ್ ಮಾಡಿ ಬಿಸಿ ನೀರಲ್ಲಿ ಕುದಿಸಿ ಎಣ್ಣೆ ತೆಗಿಯೋಂಥದ್ದು. ಇದೆಲ್ಲ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅದೇ ಮೆಥಡ್ ಅಲ್ಲಿ ಮಾಡಿರೋಂಥದ್ದು. ಇಟ್ಸ್ ಎ ನ್ಯಾಚುರಲ್ ಆಯಿಲ್ ಸರ್ ಇದು. ಓಕೆ. ನಂತರ ಆ ಕಡೆ ಲೆಫ್ಟ್ ಅಲ್ಲಿ ಜೋಡಿಸಿರೋಂಥ ಟೆಕ್ನಾಲಜಿ ಡ್ರಿವನ್ ಅಲ್ಲಿ ಮಾಡಿರುವಂತ ಕಡಲೆಕಾಯಿ ಎಣ್ಣೆ.
ಮತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಸೂರ್ಯಕಾಂತಿ ಎಣ್ಣೆ. ಒಂದು ನಿಮಿಷ ರೀ, ತೋರಿಸ್ತೀನಿ ನಾನು ನಿಮಗೆ. ಹತ್ರದಿಂದ ಕೂಡ ನೀವು ಶೂಟ್ ಮಾಡ್ಕೊಬಹುದು. ನೋಡಿ, ಇದು ಸನ್ಫ್ಲವರ್ ಆಯಿಲ್ ಆಯ್ತಾ. ಇದು ಟೆಕ್ನಾಲಜಿ ಡ್ರಿವನ್ ಅಲ್ಲಿ ಮಾಡಿರೋಂಥದ್ದು. ನೀವು ಹೊರಗಡೆ ನೋಡಿರ್ತೀರಾ ಸೂರ್ಯಕಾಂತಿ ಎಣ್ಣೆ ಎಲ್ಲ ಬಿಳಿಗಿರುತ್ತೆ, ನಿಜವಾದ ಎಣ್ಣೆ ಬಣ್ಣ ಹೇಗಿದೆ ನೋಡಿ. ಸನ್ಫ್ಲವರ್ ಆಯಿಲ್ ಕಲರ್, ದಿಸ್ ಇಸ್ ದ ಒರಿಜಿನಲ್ ಕಲರ್ ಆಯ್ತಾ. ಸೊ ಜನ ಕೇಳ್ತಿರ್ತಾರೆ ಯಾಕೆ ಬೆಲೆ ಜಾಸ್ತಿ ಅಂತ ಹೇಳಿ. ಒರಿಜಿನಲ್ ಬಳಸಿದಾಗ ಅದಕ್ಕೆ ಬೆಲೆ ಬಂದೇ ಬರುತ್ತೆ. ಯಾಕೆಂದ್ರೆ ನಮ್ಮ ಆರೋಗ್ಯ ಏನಿದೆ ಸರ್, ಅದು ಬೆಲೆ ಕಟ್ಟಕ್ ಆಗಲ್ಲ ಆಯ್ತಾ. ಅದಕ್ಕೆ ಈಗ ಲಕ್ಷಾಂತರ ರೂಪಾಯಿ ಹಣ ಹಾಸ್ಪಿಟಲ್ ಕಟ್ತೀವಿ, ಅದ್ರ ಬದಲು ನಮ್ಮ ಮೇಲೆ ನಾವು ಹಣವನ್ನ ಇನ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದಲ್ವಾ. ಹೌದು ಹೌದು, 8 ವಿಧದಲ್ಲಿ ಸಿಗುತ್ತೆ. ಗಾಜಿನ ಬಾಟ್ಲ್ಗಳಲ್ಲಿ ಸಿಗುತ್ತೆ, ಮತ್ತು ಈ ರೀತಿ ಸ್ಟೀಲ್ ಟಿನ್ನಲ್ಲಿ ಸಿಗುತ್ತೆ, ಮತ್ತೆ ಸ್ಟೀಲ್ ಕ್ಯಾನ್ಸಲ್ ಕೊಡ್ತೀವಿ ನಾವು. ಮತ್ತೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಅಲ್ಲಿ ಎಣ್ಣೆ ಹಾಕಿ ಕೊಡೋದಿಲ್ಲ. ಇಟ್ಸ್ ಅ ಮ್ಯಾಂಡೇಟ್ರಿ. ಪ್ಲಾಸ್ಟಿಕ್ ತಂದ್ರು ನಾವು ಹಾಕಿ ಕೊಡೋದಿಲ್ಲ, ಗ್ರಾಹಕರನ್ನ ನಾವು ವಾಪಸ್ಸೇ ಕಳಿಸಿದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಡಿಸಿಪ್ಲಿನ್ ಅನ್ನು ನಾವು ಮೇಂಟೈನ್ ಮಾಡಬೇಕಾಗಿರುವಂಥದ್ದು ನಮಗೆ ಅನಿವಾರ್ಯ ಆಗಿದೆ. ಇಲ್ಲಿ ಕೇವಲ ಹಣ ಮಾಡ್ಲಿಕ್ಕಾಗಿ ನಾವು ಕುತ್ಕೊಂಡಿಲ್ಲ, ಒಂದು ಶ್ರದ್ಧಾ ಭಕ್ತಿಯಿಂದ ಹೀಗೆ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಜೊತೆ ಕುತ್ಕೊಂಡಿದೀವಿ ಸರ್ ನಾವು. ಹೌದು, ಇದು ಬಂದು ಇದೆಲ್ಲ ಟೆಕ್ನಾಲಜಿ ಡ್ರಿವನ್. ನಿಮ್ಗೆ ಅಲ್ಲಿ ಎತ್ತಿನ ಗಾಣ ತೋರಿಸ್ದೆ ನೋಡಿ, ಅದೇ ರೀತಿ 3 ಗಾಣಗಳಿರ್ತಕ್ಕಂಥ ಒಂದು ಜಾಗ ಇದು ನೋಡಿ. ಇದೆಲ್ಲ ಹೊರಳು ಕಲ್ಲುಗಳಾಯ್ತಾ. ಸೊ ಇದೆಲ್ಲ ಮೋರ್ ದೆನ್ 1.5 ಇಂದ 2 ಟನ್ ಇರುತ್ತೆ. ಇದೆಲ್ಲ ಅಲ್ಲೊಂದು ಫಿಕ್ಸ್ ಆಗಿದೆ ನೋಡಿ, ಆ ಕಡೆ ಆ ಕಡೆ ಫಿಕ್ಸ್ ಆಗಿದೆ ನೋಡಿ. ಇದೇನಾಗುತ್ತೆ, ನಾವು ಪ್ರತಿ ಸಲ ಒಂದು ಎಣ್ಣೆ ಆದ್ಮೇಲೆ ಇನ್ನೊಂದು ಮಾಡುವಾಗ ಎಲ್ಲ ವಾಶ್ ಮಾಡ್ಕೋತೀವಿ. ವಾಶ್ ಮಾಡಿ ಬೇರೆ ಎಣ್ಣೆಗಳನ್ನು ಮಾಡ್ತೀವಿ. ಹಾ, ಆಕ್ಸಿ ಪಾಟೀಲ್ ಜಿ. ಒಬ್ಬ ವ್ಯಕ್ತಿ ಆರೋಗ್ಯದ ಸಮಸ್ಯೆಯನ್ನ ಫೇಸ್ ಮಾಡ್ತಾನಲ್ಲ, ಅವನಿಗಷ್ಟೇ ಆರೋಗ್ಯದ ಬೆಲೆ ಏನಂತ ಗೊತ್ತಾಗೋಂಥದ್ದು. ನಮ್ಗೆಲ್ಲ ಚೆನ್ನಾಗಿದ್ದಾಗ ಅದ್ರ ಬೆಲೆ ಗೊತ್ತಾಗಲಿಕ್ಕಿಲ್ಲ ಆಯ್ತಾ. ನಾನು ಕೂಡ ಮುಂಚೆ ಪ್ಯಾಕೆಟ್ ಎಣ್ಣೆಗಳನ್ನ ಬಳಸ್ತಾ ಇದ್ದೆ ನಮ್ಮ ಮನೆಯಲ್ಲಿ. ಯಾವಾಗ ನನಗೆ ಕಾಲ್ ಗ್ಯಾಂಗ್ರೀನ್ ಆಯಿತು, ಆ ಟೈಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಯಾಕೆ ಈ ಸಮಸ್ಯೆಗಳು ಬರುತ್ತೆ ಅಂತೇಳಿ. ಕಲಬೆರಕೆ ಆಹಾರ ಪದಾರ್ಥಗಳನ್ನು ಸೇವಿಸೋದ್ರಿಂದ ಕಾಯಿಲೆಗಳು ಬರ್ತಾ ಇದೆ. ಸೊ ನಾವು ಯಾರೋ ಮಾಡಿದ್ರು ಅಂತ ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಸಮಸ್ಯೆಗೆ ಪರಿಹಾರ ನಾವೇ ಯಾಕೆ ಆಗಬಾರ್ದು ಅಂತೇಳಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂಗ್ ಇತ್ತು ನನ್ನಲ್ಲಿ. ಯಾಕೆಂದರೆ ನಾನು ಸಾಕಷ್ಟು ಜನರಿಂದ ತರಬೇತಿಗಳು ಒಳಗೊಂಡಿದ್ದೆ, ಇನ್ಕ್ಲೂಡಿಂಗ್ ರಾಬಿನ್ ಶರ್ಮಾ ಏನಿದ್ದಾರೆ, ನಾಸಾ ಕಂಪ್ನಿಗೆ ಅಡ್ವೈಸರು, ಮೈಕ್ರೋಸಾಫ್ಟ್ ಮತ್ತೆ IBM ಕಂಪ್ನಿಗೆ ಅಡ್ವೈಸರ್ ಆಗಿರ್ತಕ್ಕಂಥ ರಾಬಿನ್ ಶರ್ಮಾ ಇಂದ ನಾನು ಪ್ರೇರಣೆಯನ್ನು ಪಡ್ಕೊಂಡಿದ್ದೆ. ಅವ್ರ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ. ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಮತ್ತೆ ಹೂ ವಿಲ್ ಕ್ರೈ ವೆನ್ ಯು ಡೈ, ದ ಗ್ರೇಟ್ ಗೈಡ್ನೆಸ್, ಈ ಪುಸ್ತಕಗಳನ್ನೆಲ್ಲ ಅಧ್ಯಯನ ಮಾಡಿದ್ದೆ ನಾನು. ಸೊ ಹಾಗಾಗಿ ಒಂದಿನ ನಾನು ಒಂದು ಟಾಟಾ ಕಂಪ್ನಿ ಥರ ಒಂದು ಕಂಪನಿ ಮಾಡಬೇಕು ಅನ್ನೋ ಒಂದು ಗ್ರೇಟ್ ವಿಷನ್ ಇಟ್ಕೊಂಡು ಶುರು ಮಾಡಿದಂಥ ಸಂಸ್ಥೆ. ಸೊ ಈಗ 5 ವರ್ಷ ಆಗಿದೆ. ಇನ್ನು 5 ವರ್ಷದಲ್ಲಿ ನಾನು ಕನಿಷ್ಠ ಅಂತ ಹೇಳಿದ್ರೆ 1 ರಿಂದ 5 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿರ್ತೀನಿ ಸರ್. ಸರ್, ನೀವು ಆಧ್ಯಾತ್ಮ ಜಾಸ್ತಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಎಸ್ ಸರ್. ಸೊ ನೀವು ಆಟೋ ಡ್ರೈವರ್ ಆಗಕ್ಕಿಂತ ಮುಂಚಿನ ಅಥವಾ ಆಟೋ ಡ್ರೈವರ್ ಆದ್ಮೇಲೆ ಅಥವಾ ಈ ತರ ಗ್ಯಾಂಗ್ರೀನ್ ಆದ್ಮೇಲೆ ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದು ಅಥವಾ ಅಧ್ಯಯನ ಮಾಡಿದ್ದ? ಇಲ್ಲ, ನಾನು ಚಿಕ್ಕ ವಯಸ್ಸಲ್ಲಿರುವಾಗಲೇ ನಾನು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಮೈಸೂರಿನಲ್ಲಿ ನಾನು ಓದಿದ್ದು ಮಾತೃಮಂಡಳಿ ಶಾಲೆಯಲ್ಲಿ, ಪಡವಾರಳ್ಳಿ ಅಂತ ನಮ್ಮ ಊರ ಹೆಸರು. ಈಗ ನಮ್ಮ ಫಿಲ್ಮ್ ಆಕ್ಟರ್ ಯಶ್ ಇದಾರಲ್ಲ, ಅವ್ರು ಇದ್ದಿದ್ದು ಪಡವಾರಳ್ಳಿಯಲ್ಲೇ. ಅವರು ಯಶ್ ಬಂದ ನಂತರ ನಮ್ಮ ಊರು ಇನ್ನೂ ಪ್ರಖ್ಯಾತಿಯನ್ನು ಹೊಂದಿದೆ. ಈಗ ನನ್ನ ಎರ ಶುರು ಆಗಿದೆ. ಇನ್ನು ಮುಂದೆ ಕೂಡ ಪಡವರಳ್ಳಿ ಮೂರ್ತಿ ಅಂದರೆ ಅದು ಸಹಜವಾಗಿ ಅದು ಪ್ರಖ್ಯಾತಿಯನ್ನು ಹೊಂದುತ್ತೆ. ಸೊ ಮೈಸೂರಿನ ಪಡವರಳ್ಳಿಯ ಮಾತೃಮಂಡಳಿ ಶಾಲೆಯಲ್ಲಿ ಓದುವಾಗಲೇ ನನ್ನ 6-7ನೇ ತರಗತಿಯಲ್ಲಿರುವಾಗ ನಾನು ರಾಮಕೃಷ್ಣ ಆಶ್ರಮದಲ್ಲಿ ಬಾಲಕರ ಸಂಘಕ್ಕೆ ಹೋಗ್ತಾ ಇದ್ದೆ ನಾನು. ಆಗಲೇ ನನಗೆ ವಿವೇಕಾನಂದರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು. ಅಲ್ಲಿ ನಾವು ಕೆಲವು ಹಾಡುಗಳನ್ನೆಲ್ಲ ಕಲ್ತಿದ್ದೆ, ವಿವೇಕಾನಂದರ ಬಗ್ಗೆ ಒಂದಷ್ಟು ಸ್ಫೂರ್ತಿಗೊಳಗಾಗಿದ್ದೆ. ನಂತರ ಬೆಂಗಳೂರಿಗೆ ಬಂದ ನಂತರ ನಾನು ರಾಷ್ಟ್ರ ನಿರ್ಮಾಣವನ್ನು ಪುಸ್ತಕನ ಓದ್ಲಿಕ್ಕೆ ಶುರು ಮಾಡಿದೆ, ರಾಷ್ಟ್ರ ಜಾಗೃತಿ ಪುಸ್ತಕವನ್ನು ಓದ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ಆ ರಾಮಕೃಷ್ಣ ಆಶ್ರಮದಲ್ಲಿ ಸತ್ಸಂಗಗಳನ್ನು ಅಟೆಂಡ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಜಗನ್ನಾಥ್ ಮಹಾರಾಜರಿಂದ ಪ್ರೇರಣೆ ಕೊಟ್ಟು ನನಗೆ ಗೌತಮಾನಂದಿಯಿಂದ ಮಂತ್ರ ದೀಕ್ಷೆ ಆಯಿತು. ನಂತರ ನಾನು ಸತ್ಸಂಗಗಳನ್ನು ಅಟೆಂಡ್ ಮಾಡ್ತಾನೆ ಇದ್ದೆ. ಸೊ ಅವೆಲ್ಲವೂ ನನ್ನ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರಿದೆ ಸರ್. ಸರ್, ಈ ತರ ನಿಮ್ಗೆ ಒಂದ್ ವೇಳೆ ಗ್ಯಾಂಗ್ರೀನ್ ಆಗ್ಲಿಲ್ಲ ಅಂತಿದ್ರೆ ಎಸ್ ಸರ್. ಸೊ ಈ ಸಂಸ್ಥೆ ಕಟ್ಟಲಿಕ್ಕೆ ಆಗ್ತಿತ್ತ ಸರ್? ಈ ಸಂಸ್ಥೆ ಕಟ್ಟಲಿಕ್ಕೆ ಆಗಿಲ್ಲ ಅಂದ್ರೆ ನಾನು ಬೇರೆ ಸಂಸ್ಥೆ ಏನಾದ್ರು ಮಾಡಿರ್ತಾ ಇದ್ದೆ. ಯಾಕೆಂದ್ರೆ ಮುಂಚೆಯಿಂದ ನನ್ನಲ್ಲಿ ತುಡಿತಾ ಇದ್ದೇ ಇತ್ತು. ಕೈ ಕಟ್ಕೊಂಡು ಕೂರ್ತೀವಿ. ಓಕೆ. ಕೈ ಕಟ್ಕೊಂಡು ಕೂರ್ದಲೆ ಅದನ್ನೇ ಸವಾಲಾಗಿ ತಗೊಂಡು ಈ ತರ ಒಂದು ಸಾಧನೆ ಮಾಡಿದ್ವಿ. ಆಕ್ಚುಲಿ ನಾನು ಇದು ಮಾಡಕ್ ಮುಂಚೆ ಹೋಟೆಲ್ ಶುರು ಮಾಡ್ಬೇಕು ಅನ್ನೋ ಪ್ಲಾನ್ ಇತ್ತು ನಂದು. ಆ ಹೋಟೆಲ್ ಪ್ಲಾನ್ ಬದಲು ಏನಾಯ್ತು, ಈಗ ಎಣ್ಣೆ ಗಾಣ ರೆಡಿ ಆಗಿದೆ. ಇನ್ನೊಂದು ಫ್ಯೂ ಮಂತ್ಸ್ ಅಲ್ಲಿ
ಅನದರ್ 6 ಮಂತ್ಸಲ್ಲಿ ನಂದೇ ಹೋಟೆಲ್ಸ್ನ ಪ್ರಾರಂಭ ಮಾಡ್ತೀನಿ. ಗುರುಕುಲಂ ರಸಧಾಮ ಅನ್ನೋ ಹೆಸರಿನಲ್ಲಿ ನಮ್ಮದೇ ಗಾಣದೆಣ್ಣೆ ಯೂಸ್ ಮಾಡಿ ಹೋಟೆಲ್ಸ್ಗಳನ್ನು ಪ್ರಾರಂಭ ಮಾಡುವಂಥವನಿದ್ದೀನಿ. ಅದನ್ನು ಅಕ್ರಾಸ್ ಇಂಡಿಯಾ, ಈಗ ಈ ಮೆಕ್ಡೊನಾಲ್ಡ್, KFC ಎಲ್ಲ ಹೇಗಿದೆಯಲ್ಲ ಆ ರೀತಿ ಅಕ್ರಾಸ್ ಇಂಡಿಯಾ ತೊಗೊಂಡು ಹೋಗ್ಬೇಕು ಅನ್ನೋ ನಂದು ಒಂದು ವಿಷನ್ ಇದೆ ಸರ್. ತುಂಬಾ ದೊಡ್ಡ ವಿಷನ್ ಇದೆ. Yes, sir. ನಿಮ್ಮ ವಿಷನ್ ಎಲ್ಲವೂ ಕೂಡ ಸಹಕಾರಿಯಾಗಿ ಥ್ಯಾಂಕ್ ಯು. ಓವರ್ ಆಲ್ ನಮ್ಮ ಸಾರ್ವಜನಿಕರಿಗೆ ಅಥವಾ ನಮ್ಮ ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಗಾಣದ ಎಣ್ಣೆ, ಇನ್ನೊಂದು ಏನೋ ಒಂದು ಆಯ್ತು ಅಂತ ಹಿಂಗ್ ಕೈ ಕಟ್ಕೊಂಡು ಕೂರೋ ಬದಲು ತಾವು ಒಂದು ಮಾದರಿಯಾಗಿ ಒಂದು ಸಾಧನೆ ಮಾಡಿ ತೋರಿಸಿರೋದ್ರಿಂದ ಈ ಮಾತನ್ನು ಕೇಳ್ತಾ ಇದ್ದೀನಿ. ಏನ್ ಹೇಳ್ಬೋದು ಅಂತ ಅವ್ರಿಗೆ? ಸರ್, ಜನರು ನೋಡಿ ಬುದ್ಧಿವಂತರಿದ್ದಾರೆ, ಅವ್ರಿಗೆ ತಿಳುವಳಿಕೆ ಇದೆ, ಅವರಿಗೆ ನಾವೇನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಏನಂತ ಹೇಳಿದ್ರೆ ಅವರಿಗೆ ಸತ್ಯ ದರ್ಶನ ಆಗ್ಬೇಕಷ್ಟೇ. ಈಗ ಕೆಲವ್ರಿಗೆ ಏನ್ ಅನ್ಸುತ್ತೆ, ಆಕ್ಟಿಂಗು ಇದೆಲ್ಲ ನಿಜಾನ ಅನ್ಸ್ತಿರುತ್ತೆ. ನೇರವಾಗಿ ಬಂದು ಅವರೇ ನನ್ನನ್ನು ಭೇಟಿ ಆಗ್ಬೋದು, ನಮ್ಮ ಸಂಸ್ಥೆಗೆ ಬರ್ಬೋದು. ನಾನು ನಂಬರ್ ಕೊಡ್ತೀನಿ, 7026557766 ನನ್ನ ಕಾಂಟ್ಯಾಕ್ಟ್ ನಂಬರು. ನೇರವಾಗಿ ನನ್ನ ಟೀಮ್ ಅವರಿಗೆ ಕನೆಕ್ಟ್ ಆಗುತ್ತೆ, ಅವ್ರು ಬಂದು ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಆಗ್ಬೋದು. ಬಂದಾಗ ಅವರೇ ಪ್ರತ್ಯಕ್ಷವಾಗಿ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ, ವಿ ಆರ್ ರಿಯಲ್ ಪೀಪಲ್, ಆಯ್ತಾ. ಈ ರಿಯಲ್ ಸ್ಟಾರ್ ಉಪೇಂದ್ರ ಏನು ಅವರು ಸಿನಿಮಾದಲ್ಲಿ ಮಾಡಿ ತೋರಿಸ್ತಾರೆ, ಅದನ್ನ ನನ್ನ ನಿಜ ಜೀವನದಲ್ಲಿ ಬದುಕ್ತಾ ಇರೋವಂಥದ್ದು. ಸೊ ಜನರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದು ದೇಸಿ ಸಂಸ್ಥೆ. ದೇಸಿ ಗಾಣಗಳು ರನ್ ಆಗುವಾಗ ಅದನ್ನ ಕಾಪಾಡ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ. ಈಗೇನಂತ ಹೇಳಿದ್ರೆ, ಯಾರೋ ಬಂದ್ರು ನಮ್ಮ ದೇಶದಲ್ಲಿ ಒಳ್ಳೆ ಸಿಗ್ತಾ ಇಲ್ಲ ಅನ್ನೋದ್ ಬದಲು ನಮ್ಮ ದೇಶದವರೇ, ಕನ್ನಡದವರೇ ಮಾಡಿರೋಂಥ ಒಂದು ಸಂಸ್ಥೆ. ಎಸ್ಪೆಷಲಿ ನಾನು ಮೈಸೂರಿನವನು, ಆಯ್ತಾ, ಮೂಲತಃ. ಸೊ ನನಗೆ ಇಲ್ಲಿ ಬಂದು ಒಂದು ಸಂಸ್ಥೆ ಮಾಡ್ಲಿಕ್ಕೆ ಅವಕಾಶ ಆಗಿದೆ. ಈಗ ಈ ವರ್ಷ ನಾನು ಒಂದು 90,000ದಿಂದ 1 ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡುವಂತ ಒಂದು ವಿಷನ್ ಇಟ್ಕೊಂಡಿದ್ದೀನಿ. ಯಾರೆಲ್ಲ ಸಜ್ಜನರಿದ್ದಾರೆ, ಆರ್ಥಿಕವಾಗಿ ಬಲಿಷ್ಠರಾಗಿರುವಂಥವ್ರು ಬಂದು ನನ್ನ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಅವರಿಗೆ ಈ ಒಂದು ಚಾನಲ್ ಮೂಲಕ ಆಹ್ವಾನವನ್ನು ಕೊಡ್ತೇನೆ. ಬಟ್ ಏನಂತ ಹೇಳಿದ್ರೆ, ಸತ್ಯ, ಧರ್ಮ, ನ್ಯಾಯ, ಪ್ರಾಮಾಣಿಕತೆ ಈ ಬೇಸಲ್ಲಿ ಇರೋರು ಮಾತ್ರ ಬರ್ಲಿಕ್ಕೆ ಅವಕಾಶ ಕೊಡ್ತೀನಿ. ಅವರಿಗೆ ಬಂದು ನನ್ನ ಜೊತೆ ಕೈ ಜೋಡಿಸಿದ್ರೆ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ನನಗೂ ಅವಕಾಶ ಆಗುತ್ತೆ, ನಮ್ಮ ತಂಡಕ್ಕೂ ಒಂದು ಪ್ರೇರಣೆ ಆಗುತ್ತೆ, ಅವ್ರಿಗೆ ಕೂಡ ನಮ್ಮ ಸಂಸ್ಥೆಯ ಮೂಲಕ ಒಂದು ಆಪರ್ಚುನಿಟಿ ಕೂಡ ಸಿಕ್ಕಿದಾಗ ಆಗುತ್ತೆ. ನಾನು ಇದನ್ನ ಒಂದು ಬೇರೆ ಯಾವ್ದು ಉತ್ಕೃಷ್ಟವಾಗಿ ಹೇಳ್ತಾ ಇಲ್ಲ. ಓಕೆ. ಸೊ ನೀವು ಈ ಸಾಧನೆ ಮಾಡಿದಿರಲ್ಲ, ಇವತ್ತಿಗೆ ಒಂದು ವರ್ಷಕ್ಕೆ ಎಷ್ಟು ಟರ್ನ್ ಓವರ್ ಆಗ್ತಾ ಇದೆ? ಸರ್, ಆಕ್ಚುಲಿ ನಾನು ಇದನ್ನ ಒಬ್ರು ಮಾದರಿಯಾಗಿ ತೆಗೆದುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಈ ಅಂಶವನ್ನ ಆಕ್ಚುಲಿ ಏನಂದ್ರೆ, ಈಗ ಆಕ್ಚುಲಿ ಲಾಸ್ಟ್ ಇಯರ್ ಬಂದು 50 ಲಕ್ಷ ಟೋಟಲ್ ಟರ್ನ್ ಓವರ್ ಆಗ್ತಾ ಇರೋಂಥದ್ದು. ಈ ಒಂದು ಕಂಪನಿ ಕೆಪಾಸಿಟಿ 2 crores ಆಗಬೇಕಾಗಿತ್ತು. ಡ್ಯೂ ಟು ಮೈ ಆಬ್ಸೆಂಟ್ ನಾನು 2 ವರ್ಷಗಳ ಕಾಲ 2023ರಿಂದ 2025ರವರೆಗೆ ನಾನು ಮೇವರೆಗೂ ಮನೆಯೇ ಇದ್ದೆ. ಅಲ್ಲಿಂದನೇ ಕುತ್ಕೊಂಡು ಆಪರೇಟ್ ಮಾಡ್ತಾ ಇದ್ದೆ. ನೋಡಿ, ತಾಯಿ ಆದವಳು ಮನೆಯಲ್ಲಿಲ್ಲ ಅಂದ್ರೆ ಮನೆ ವ್ಯವಸ್ಥಿತವಾಗಿರೋದಿಲ್ಲ. ಆ ರೀತಿ ಇದು ಕುಂಠಿತವಾಗಿತ್ತು. ಈಗ ನಾವು ಐ ಆಮ್ ವರ್ಕಿಂಗ್ ಇನ್ ದ ಫೀಲ್ಡ್. ಹಾಗಾಗಿ ಇನ್ ಫ್ಯೂ ಮಂತ್ಸ್ ಅಲ್ಲಿ ಇದನ್ನ ನಾನು ಕ್ರೋಸ್ ಟುಗೆದರ್ ಟರ್ನ್ ಓವರಿಗೆ ತಗೊಂಡ್ ಬರೋನಿದ್ದೀನಿ ಸರ್. ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಂದು ಟೀಮ್ ವರ್ಕ್ ಸರ್, 1 man ಇಂದ ಆಗುವಂಥದ್ದಲ್ಲ. ಇದೇನಿದೆ, ನಮ್ಮ CEO ಪಾಟೀಲ್ ಜಿ ಆಗಿರ್ಬೋದು, ಅಮ್ಮಣ್ಣ ಜಿ ಆಗಿರ್ಬೋದು, ನಮ್ಮ ಅನದರ್ ಡೈರೆಕ್ಟರ್ ನಿರಂಜನ್ ಸರ್ ಆಗಿರ್ಬೋದು, ಮತ್ತೆ ಇನ್ನೊಬ್ರು ಶಶಿ ಅಂತಿದ್ರು, ಅವ್ರಿಗೆ ಕ್ವಿಟ್ ಆಗಿದ್ದಾರೆ. ಬಟ್ ಅವ್ರದ್ದು ಕೂಡ ಸಹಕಾರ ಇತ್ತು. ಮತ್ತೆ ನಮ್ಮ ಅಕೌಂಟೆಂಟ್ ಕಾವ್ಯ ಅಂತ ಇದ್ದಾರೆ, ಮತ್ತೆ ನಮ್ಮ ಸ್ಟಾಫ್ ನಂಜುಂಡಪ್ಪ ಅಂತೇಳಿ, ಮತ್ತೆ ಮಹಾದೇವಿ, ಇಂದಿರಾ, ಹನುಮಂತಿ, ಈ ರೀತಿ ಎಲ್ಲರದ್ದು ಸಹಕಾರ ಇದೆ. ಯಾಕೆಂದ್ರೆ ಎಂಟೈರ್ ಟೀಮ್ ಬೇಕು. ಮತ್ತು ವಿಶೇಷವಾಗಿ ನನ್ನನ್ನು ಈಗ ಗಾರ್ಡಿಯನ್ ಆಗಿ ನೋಡುವಂಥದ್ದು ನನ್ನ ತಮ್ಮ ಮಂಜುನಾಥ. ಯಾಕೆಂದ್ರೆ ಆಮೇಲೆ ಲೈಕ್ ಮಗು ಥರ, ಆಯ್ತಾ, ನನ್ನ ಕರ್ಕೊಂಬಂದು ಅವ್ನು ಕೂರಿಸ್ಬೇಕು. ಅವ್ನು ಬಂದು ಕೂರಿಸಿದ್ರೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಆಗುವಂಥದ್ದು. ಸೊ ನನ್ನ ಮನೆಯಲ್ಲಿ ನೋಡ್ಕೊಳ್ಳುವಂಥದ್ದು, ನನ್ನ ಎಂಟೈರ್ ಫ್ಯಾಮಿಲಿ ನನ್ನನ್ನು ಟೇಕ್ ಕೇರ್ ಮಾಡಿದ್ದಾರೆ. ಯಾಕೆಂದರೆ ಗ್ಯಾಂಗ್ರೀನ್ ಆದಾಗ ತುಂಬ ದೊಡ್ಡ ಚಾಲೆಂಜಲ್ಲಿದ್ದೆ. ಅವರೆಲ್ಲರೂ ನನ್ನ ಟೇಕ್ ಕೇರ್ ಮಾಡಿ ನನ್ನನ್ನು ವರ್ಕ್ ಮಾಡಲಿಕ್ಕೆ ಸಹಾಯ ಮಾಡಿರೋದ್ರಿಂದ ನನ್ನ ಫ್ಯಾಮಿಲಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಹಾಸ್ಪಿಟಲಲ್ಲಿ ಇರುವಾಗ ನನಗೆ ಸಾಕಷ್ಟು ಜನ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಹಾಸ್ಪಿಟಲ್ ಎಕ್ಸ್ಪೆಂಡಿಚರಿಗೆ. ಅವರೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಪ್ಯಾಸೆಂಜರು, ನನ್ನ ಗ್ರಾಹಕರಿಗೆ, ಎಲ್ಲ ಗ್ರಾಹಕ ಬಂಧುಗಳಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇದು SRK ಅನ್ನೋದು ಕನ್ನಡದ ಹುಡುಗನ ಸಂಸ್ಥೆ, ದೇಸಿ ಸಂಸ್ಥೆ. ದಯಮಾಡಿ ಈ ಸಂಸ್ಥೆಗೆ ಬನ್ನಿ, ಆಶೀರ್ವದಿಸಿ, ಮತ್ತು ನಿಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಅಡಿಗೆ ಎಣ್ಣೆಗಳನ್ನು ಬಳಸಿ, ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕಾಣಿಕೆಯಾಗಿ ಈ ಎಣ್ಣೆಯನ್ನು ಗಿಫ್ಟ್ ಆಗಿ ಕೊಡಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಎಲ್ಲ ಗ್ರಾಹಕ ಬಂಧುಗಳಲ್ಲಿ.